ಆದರೆ ಸಮಾಜ ಉದ್ಧಾರಕ್ಕೆ ಸಮಯ ಬೇಕಾಗ್ತದಲ್ವಾ? ಪರಂಪರೆ ಮತ್ತು ಸಂಪ್ರದಾಯಗಳನ್ನು ನಡೆದುಕೊಂಡು ಬಂದಿರುವ ಎಲ್ಲ ಅನ್ಯಾಯಗಳು, ಶೋಷಣೆಗಳು ನಿಲ್ಲಬೇಕು. ಎಲ್ಲ ಕಡೆ ಸಮಾನತೆ, ಸಹಬಾಳ್ವೆ, ಸಮಪಾಲು ಇರಬೇಕೆಂದು ನನ್ನ ಅಭಿಪ್ರಾಯ. ಆ ಮೋಕ್ತೇಸರ ಇದು ವಿರುದ್ಧವಾಗಿ ಮಾತಾಡಿದಕ್ಕೆ ನನಗೆ ಸಿಟ್ಟು ಬಂತು. ಓಕೆ ವಿನೋದ್, ಇಟ್ಸ್ ಆಲ್ ರೈಟ್. ಶತಶತಮಾನಗಳಿಂದ ನಡೆದು ಬಂದದನ್ನು ಹೀಗೆ ಒಂದೇ ದಿವಸಕ್ಕೆ ಬದಲಾಯಿಸ್ತೇನೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಹೀಗೆ ವಾದ ಮಾಡೋದ್ರಿಂದ, ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಎಂತ ಉಪಯೋಗ ಆಗ್ತದೆ ಹೇಳಿ? ಅದರ ಬದಲು ಜನಜಾಗೃತಿ ಮೂಡಿಸಲು ಪ್ರಯತ್ನಿಸಬೇಕು. ಆಗ ಸಮಾಜದಲ್ಲಿ ನಿಧಾನವಾಗಿ ಬದಲಾವಣೆ ಆಗ್ತದೆ ಅಂತ ನನ್ನ ಭಾವನೆ. ನೀವು ಹೇಳುವುದು ಸರಿ ಅಂತಾರ. ಐ ಆಮ್ ಸಾರಿ, ನಾನು ಅಷ್ಟೊಂದು ಸಿಟ್ಟು ಮಾಡ್ಕೊಳ್ಬಾರ್ದಾಗಿತ್ತು. ಸ್ಕ್ರಿಪ್ಟ್ ವರ್ಕ್ಗೆ ಅಂತ ಇಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಬಂದವ ನಾನು ಸ್ವಲ್ಪ ತಾಳ್ಮೆ ತಗೋಬೇಕಾಗಿತ್ತು. ಅವರೊಟ್ಟಿಗೆ ಸಂಘರ್ಷಕ್ಕೆ ಇಳಿಬಾರ್ದಾಗಿತ್ತು. ರಿಯಲಿ ಐ ಆಮ್ ಸಾರಿ. ಇಟ್ಸ್ ಓಕೆ ವಿನೋದ್. ಬದುಕಿನ ಸಮಸ್ಯೆಗಳ ಬಗ್ಗೆ ನೀವು ಸ್ಪಂದಿಸುವ ರೀತಿ, ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳುವ ನಿಮ್ಮ ತೀವ್ರತೆ ನೋಡಿ ನಂಗೆ ಆಶ್ಚರ್ಯ ಆಗ್ತಾ ಉಂಟು. ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸುವುದು ಅಷ್ಟು ಸುಲಭ ಅಲ್ಲ ಅಂತಾರ. ಅನ್ಯಾಯ, ಶೋಷಣೆ ಸಹಿಸಿಕೊಳ್ಳುವುದು ಇವರಿಗೆ ಸಾಮಾನ್ಯವಾಗಿಬಿಟ್ಟಿದೆ. ಅಲ್ಲ, ಮಾಹಿತಿ ಸಂಗ್ರಹಿಸಲಿಕ್ಕೆ ಅಂತ ಬಂದದ್ದಲ್ವ ನಾವು? ಇಲ್ಲಿ ನೋಡಿ, ದೇಶದ ವಿಚಾರ ಮಾತಾಡ್ತಾ ನಿಮ್ಮ ವಿಷಯವನ್ನೇ ಮರ್ತು ಬಿಟ್ಟಿದ್ದೇನೆ ನಾನು. ಯಾವಾಗಲೂ ತಮ್ಮ ಬಗ್ಗೆ, ಮನೆಯವ್ರ ಬಗ್ಗೆ, ಅವ್ರಿಗೆ ಆಸ್ತಿ ಹಣ ಮಾಡಿಡೋ ಬಗ್ಗೆ ಆಲೋಚನೆ ಮಾಡ್ತಿರುವ ಜನರೇ ತುಂಬಿರುವಾಗ ನೀವು ಸಮಾಜದ ಏಳಿಗೆ ಬಗ್ಗೆ ಕನಸು ಕಾಣ್ತಿರೋದು, ಇಟ್ಸ್ ರಿಯಲಿ ಸಮಥಿಂಗ್ ಸ್ಪೆಷಲ್. ಐ ರಿಯಲಿ ಅಪ್ರಿಷಿಯೇಟ್ ಯು. ಥ್ಯಾಂಕ್ ಯು. ಒಂದು ಮಾತು ಹೇಳ್ತೇನೆ ವಿನೋದ್, ನೀವು ನನ್ನನ್ನು ಇನ್ನು ಮುಂದೆ ನೀವು ಅಂತ ಬಹುವಚನದಲ್ಲಿ ಕರೆಯೋದು ಅಗತ್ಯ ಇಲ್ಲ. ಈ ಫಾರ್ಮ್ಯಾಲಿಟೀಸ್ ಎಲ್ಲ ಬೇಡ ಅಲ್ವಾ? ಅಂತರ ಅಂತ ಏಕವಚನದಲ್ಲಿ ಕರೆದ್ರೆ ಸಾಕು. ಸಾರಿ, ನಾನು ನಿಮ್ಮನ್ನ ಇನ್ನು ಮುಂದೆ ಸರ್ ಅಂತ ಕರೆಯುವುದಿಲ್ಲ. ಮತ್ತೆ ಹೇಗೆ ಕರೆಯುವುದು? ಮರಳಿ ಮೇಲೆ ಬರ್ದಿರೋದನ್ನ ಯಾರು ಬೇಕಾದ್ರೂ ಅಳಿಸಾಕ್ಬೋದು, ಆದ್ರೆ ನಮ್ಮ ಹೃದಯದ ಮೇಲೆ ಬರ್ದಿರೋದನ್ನ ಯಾರಿಂದಲೂ ಅಳಿಸಾಕೋಕ್ ಆಗುದಿಲ್ಲ. ಅಂತರ, ನಿಮ್ಮ ಆತ್ಮೀಯತೆಗೆ ತುಂಬ ಥ್ಯಾಂಕ್ಸ್. ಈಗ ನಮ್ಮಿಬ್ಬರ ನಡುವೆ ಬಹುವಚನ ಸಂಬೋಧನೆ ಇರಲಿ ಅಂತ ನನ್ನ ಭಾವನೆ. ಹೇಳ್ತೀನಿ ಅಂತ ಬೇಸರ ಮಾಡ್ಕೊಬಿಡಿ ಪ್ಲೀಸ್. ನೋ ಪ್ರಾಬ್ಲಮ್. ಡ್ಯಾಡಿ ಮನೇಲಿ ಕಾಯ್ತಾ ಇರ್ತಾರೆ, ನಡೀರಿ ಹೋಗುವ. ಬನ್ನಿ. ಹಲೋ ಹಲೋ ಮಾವ, ನಾನು ಜೀವನ್ ಮಾತಾಡ್ತಾ ಇದ್ದೀನಿ. ಜೀವನ್, ಹೇಗಿದ್ಯಾ ಮರ? ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಿ? ಹಾಂ, ನಾನು ಸೌಖ್ಯವಾಗಿದ್ದೇನೆ. ಅಲ್ಲ ಮಾರಯ್ಯ, ನೀನು ಫೋನ್ ಇಲ್ಲದೆ ಎಷ್ಟು ಸಮಯ ಆಯಿತು? ಎಂತ ಕತೆ? ಹೇಗುಂಟು ಅಮೇರಿಕಾ? ಅಮೇರಿಕನಾ? ಅಮೇರಿಕದ ಬಗ್ಗೆ ನಾನೆಂತ ಹೇಳಿ? ಅಮೇರಿಕ ಹೋದವರಿಗೆ ಅಲ್ಲಿ ವಿಷಯ ಗೊತ್ತಾಗೋದಿಲ್ವಾ? ಅಲ್ಲ, ನೀವು ಹೋಗುವಾಗ ಒಂದು ಮಾತು ಹೇಳಿ ಹೋಗೋದಲ್ವಾ? ಅಲ್ಲ, ನಾನು ಅಮೇರಿಕಾದಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಮತ್ತೆ ಕುಸುಮ ಹೇಳಿದ್ವಲ್ಲ ನೀನು ಅಮೇರಿಕಾಗೆ ಹೋಗಿದ್ದೀಯ ಅಂತ. ಮಾವ, ನಾನು ಅಮೇರಿಕಕ್ಕೆ ಯಾಕೆ ಹೋಗಲಿ? ನಾನೀಗ ಬೆಂಗಳೂರಲ್ಲೇ ಇದ್ದೀನಿ, ಬೆಂಗಳೂರಿಂದಲೇ ಮಾತಾಡ್ತಾ ಇದ್ದೀನಿ. ಮತ್ತೆ ಕುಸುಮ ಹೇಳಿದ್ವು ನೀನು ಅಮೇರಿಕಕ್ಕೆ ಹೋಗಿದ್ದೀಯ ಅಂತ. ನಾನು ಅಮೇರಿಕಕ್ಕೆ ಯಾವಾಗ ಹೋಗಿದ್ದೀನಿ ಮಾವ? 2 ವರ್ಷದ ಹಿಂದೆ ನಮ್ಮ ಬ್ಯಾಂಕಿನ ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀನಿ ಲಂಡನ್ನಲ್ಲಿ. ಅದು ನಿಮಗೆ ಗೊತ್ತಲ್ವಾ ಮಾವ? ಮಾವ, ಯಾಕೆ ಸುಮ್ಮನಾದ್ರಿ? ಹೇಳು ಜೀವನ್. ಇನ್ನೇನು ಮಾವ, ಅತ್ತೆ ವಿನೋದ್ ಎಲ್ಲ ಚೆನ್ನಾಗಿದ್ದಾರಾ? ಹಾಂ, ಚೆನ್ನಾಗಿದ್ದಾರೆ. ನಿನ್ನ ಅತ್ತೆ ವಿನೋತನ ಬಾಣತನಕ್ಕೆ ಬೆಂಗಳೂರಿಗೆ ಹೋಗಿದ್ದು ನೀನು ಗೊತ್ತಿರಬೇಕಲ್ಲ. ಹಾಂ, ಅವಳು ನಿನ್ನ ಮನೆಗೆ ಹೋಗ್ತಾನೆ ಅಂತ ಹೇಳಿದ್ಲು. ಬಹುಶಃ ನಿನ್ನ ಮನೆಗೆ ಬರ್ಬೋದು. ಮತ್ತು ವಿನೋದ ಉಡುಪಿಗೆ ಅದ್ಯಾವುದೋ ಸಾಕ್ಷ್ಯಚಿತ್ರ ಡಾಕ್ಯುಮೆಂಟ್ರಿ ಫಿಲ್ಮ್ ಅಂತಲ್ಲ, ಆ ಕೆಲಸಕ್ಕೆ ಅಂತ ಹೋದವ. ಅಲ್ಲೇ ಇದ್ದಾನೆ. ಅಲ್ಲಿ ಕುಸುಮ ಇದ್ದಾಳ ಮಾವ? ಅವಳು ಮನೇಲಿ ಇಲ್ಲ ಮಾರಾಯ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಈಗಷ್ಟೇ ಹೋದದ್ದು, ಬರೋ ಸ್ವಲ್ಪ ತಡ ಆಗ್ಬೋದು. ಓ ಹೌದಾ? ನಾನು ಫೋನ್ ಮಾಡಿದ್ದೆ ಅಂತ ಹೇಳಿ. ಆಯಿತು, ಬಂದ ಕೂಡಲೇ ಹೇಳ್ತೇನೆ. ನಿನಗೆ ಫೋನ್ ಮಾಡ್ಲಿಕ್ಕೆ ಹೇಳ್ತೇನೆ, ಆಯಿತಾ? ಆಯ್ತು ಮಾವ. ಆಯ್ತು. ರಾಧಾ, ರಾಧಾ, ನಂದ,
ಕುಡಿಕೆ ಸ್ವಲ್ಪ ನೀರು ತಕೊಂಡ್ ಬಾ. ಆಯ್ತಮ್ಮ. ಅಮ್ಮ ನೀರು ಕುಡಿ. ಅಮ್ಮ ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಆಗ್ಲಿಲ್ಲ ಮಗ. ನೀನು ವಿನೋದ್ ನಾನು ಮರೆತು ಬಿಡದೆ ಒಳ್ಳೇದು. ಅಮ್ಮ ನೀವು ಎಂತ ಹೇಳ್ತಿದ್ದೀರಿ? ನಾನು ವಿನೋದ್ನ ಮರೆಯುವುದಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀವೇ ಹೀಗೆ ಹೇಳಿದ್ರೆ ಹೇಗೆ? ಅಮ್ಮ ನಿಮಗೆ ವಿನೋದ್ ಸಿಕ್ಕಿದ್ರಾ? ಅವರೇ ನಾನು ಮರ್ತು ಬಿಡ್ಬೇಕು ಅಂತ ಹೇಳಿ ಕಳ್ಸಿದ್ರಾ? ವಿನೋದ ಸೀತಾಪುರದಲ್ಲಿ ಇರ್ಲಿಲ್ಲ, ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾನಂತೆ. ಎಲ್ಲಿಗೆ ಹೋಗಿದ್ದಾನಂತ ಅವರಪ್ಪ ಬಾಯಿ ಬಿಡ್ಲಿಲ್ಲ. ಗೋಪಾಲ್ ಮಾಡ್ತಿದ್ದಾರಲ್ಲ, ಅವ್ರು ನನಗೆ ಹಳೆಯ ಪರಿಚಯ. ಆಗ ನಮ್ಮಿಬ್ಬರ ಮನೆ ಒಂದೇ ಕಡೆ ಇತ್ತು. ನೀವು ಅವ್ರ ಹತ್ರ ನನ್ನ ವಿಷಯ ಹೇಳಿದ್ರಮ್ಮ? ಎಂತ ಹೇಳಿದ್ರು ಅವ್ರು ನಿಮ್ಗೆ? ಗೋಪಾಲ್ ಮಾಸ್ಟ್ರು ನನ್ನ ಹಳೆಯ ಗುರ್ತು ಹಿಡಿದು ಚೆನ್ನಾಗಿ ಮಾತನಾಡಿಸಿ ಉಪಚಾರ ಮಾಡಿದ್ರು. ಆಗ ನಾನು ಅದೇ ವಿಶ್ವಾಸದಲ್ಲಿ ನಿನ್ನ ಮತ್ತು ವಿನೋದನ ವಿಷಯ ಹೇಳಿದೆ. ತಕ್ಷಣ ಅವರು ತುಂಬಾ ಸಿಟ್ಟು ಮಾಡಿಕೊಂಡ್ರು. ರಾಧಾಳಿಗೆ ಬುದ್ಧಿ ಇಲ್ಲ ಅಂತ ನಿಮಗೂ ಬುದ್ಧಿ ಬೇಡವಾ? ಬುದ್ಧಿ ಇಲ್ಲದ ಹುಡುಗರ ವಿಷಯವನ್ನು ಇಲ್ಲಿಗೆ ತಕೊಂಡು ಬಂದಿದ್ರಲ್ಲ, ನೀವು ಹೀಗೆ ಮಾಡುದು ಸರಿಯಾ? ಇನ್ನು ಮುಂದೆ ಈ ವಿಚಾರವನ್ನು ಇಲ್ಲಿಗೆ ತಕೊಂಡು ಬರಬೇಡಿ ಅಂತ ಗೋಪಾಲ್ ಮಾಸ್ಟರ್ ನನ್ನ ಮುಖ ಕೊಡದಾಗ ಹೇಳಿಬಿಟ್ರು. ನನ್ನ ಪರಿಸ್ಥಿತಿ ಬಗ್ಗೆ ನೀವು ಅವ್ರಿಗೆ ತಿಳಿಸಿ ಹೇಳಿಲ್ವಮ್ಮ? ಎಲ್ಲ ಹೇಳಿದೆ ಮಾರಾಯ್ತಿ, ಯಾವುದಕ್ಕೂ ಅವ್ರು ಬಗ್ಲೇ ಇಲ್ಲ. ಹೇಳಿದ್ನಲ್ಲ, ನನ್ನನ್ನೇ ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವಳ ಸಹವಾಸ ಮಾಡಿ ನಮ್ಮ ವಿನೋದ ಹಾಳಾಗಿ ಹೋದ. ಈಗ ಆ ದೇವರು ವಿನೋದನ ಮೇಲೆ ಕಣ್ಣು ಬಿಟ್ಟಿದ್ದಾನೆ. ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿ ನೆಮ್ಮದಿಯಾಗಿದ್ದಾನೆ. ರಾಧಾಳ ಪರವಾಗಿ ಮಾತಾಡಿ ಅದಕ್ಕೂ ಕಲ್ಲು ಹಾಕ್ಲಿಕ್ಕೆ ಇಲ್ಲಿಗೆ ಬರಬೇಡಿ ಅಂತ ನಿಶ್ಚಯವಾಗಿ ಹೇಳಿಬಿಟ್ರು. ಸಾರಿ ಅಮ್ಮ, ನನ್ನಿಂದ ನೀವು ಅವ್ರ ಹತ್ರ ಎಲ್ಲ ವಿಷಯ ಹೇಳಿಸ್ಕೊಳ್ಳುವ ಹಾಗಾಯ್ತು. ರಾಧಾ, ವಿನೋದನ ಮನೆಯವರಿಗೆ ನೀನು ಸೊಸೆಯಾಗಿ ಬರುವುದು ಸ್ವಲ್ಪವೂ ಇಷ್ಟ ಇಲ್ಲ. ವಿನೋದನಿಗೆ ಸಹ ನಿನ್ನ ಬಗ್ಗೆ ಅಂತಹ ಆಸಕ್ತಿ ಇರುವಾಗೆ ಕಾಣುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನೀನು ಅವನನ್ನು ಮರೆತು ನಿನ್ನ ಬದುಕಿನ ಮುಂದಿನ ದಾರಿ ನೋಡುವುದು ಒಳ್ಳೆಯದು ಅಂತ ನನಗೆ ಕಾಣ್ತದೆ. ನೀನು ಓದು ಮುಂದುವರಿಸು, ಯಾವುದಾದ್ರೂ ಪಾರ್ಟ್ ಟೈಮ್ ಕೆಲಸ ಮಾಡು, ನಿನ್ನ ಜೀವನವನ್ನು ನೀನು ಚಂದ ಮಾಡಲಿಕ್ಕೆ ನೋಡು. ನಿನಗೆ ನಾನು ಸಹಾಯ ಮಾಡ್ತೇನೆ. ಅಮ್ಮ, ವಿನೋದ್ಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಉಂಟು. ನಾನು ಅವ್ರ ಹತ್ರ ಒಮ್ಮೆ ಮಾತನಾಡಬೇಕು, ಅದಕ್ಕೆ ಸಹಾಯ ಮಾಡಿ ಅಮ್ಮ. ನಿನಗೆಂತ ಹೇಳುದು ಅಂತ ನನಗೆ ಗೊತ್ತಾಗುದಿಲ್ಲ. ನೋಡು, ಮಂಡೆ ಸರಿ ಇಲ್ಲದವರಿಗೆ ಮಾತಾಡಬೇಡ. ಮನೆಯಿಂದ ಓಡ್ ಬಂದು ಒಂದು ದೊಡ್ಡ ತಪ್ಪು ಮಾಡಿದ್ಯಾ. ಈಗ ಮತ್ತೆ ವಿನೋದನ ನೋಡ್ಲಿಕ್ಕೆ ಹೋಗ್ತೇನೆ ಅಂತ ಇನ್ನೊಂದು ತಪ್ಪು ಮಾಡಬೇಡ. ಅಷ್ಟಕ್ಕವ ನಿನ್ನನ್ನು ಸ್ವೀಕರಿಸ್ತಾನೆ, ನಿನ್ನ ಮೇಲೆ ಪ್ರೀತಿ ತೋರಿಸ್ತಾನೆ ಅಂತ ಸಹ ಗ್ಯಾರಂಟಿ ಇಲ್ಲ. ಮಗ, ಅಳಬೇಡ ಮಗ. ನನಗೆ ನಿನ್ನ ಮೇಲೆ ದ್ವೇಷ ಇಲ್ಲ. ನಿನ್ನ ಮೇಲಿನ ಪ್ರೀತಿಯಿಂದ ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ. ನೀನು ಆಲೋಚನೆ ಮಾಡಿ ನೋಡು. ಅಪ್ಪಯ್ಯ, ಪ್ರಸಾದ ತಗೊಳ್ಳಿ. ಕುಸುಮ, ನಿನ್ನ ಗಂಡ ಫೋನ್ ಮಾಡಿದ್ದ? ಹೌದಾ? ಯಾವಾಗ? ಈಗ ಅರ್ಧ ಗಂಟೆ ಮೊದಲು. ಎಂತ ಹೇಳಿದ್ರು? ಹೀಗೆ ಮಾಡಿದ್ದಂತೆ, ನಿನ್ನನ್ನು ಕೇಳಿದ. ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ನಾನು ಹೇಳಿದೆ. ಬಂದ ಕೂಡಲೇ ಫೋನ್ ಮಾಡ್ಲಿಕ್ಕೆ ಹೇಳಿದ್ದಾನೆ. ಕುಸುಮ, ನಿನ್ನ ಗಂಡ ಎಲ್ಲಿಂದ ಫೋನ್ ಮಾಡಿದ್ದು ಗೊತ್ತುಂಟಾ? ಅಮೆರಿಕದಿಂದ. ಎಂತಕ್ಕೆ? ಸುಳ್ಳು ಹೇಳಬೇಡ. ನಿನ್ನ ಗಂಡ ಅಮೆರಿಕಕ್ಕೆ ಹೋಗಿಯೇ ಇಲ್ಲ. ಅವನು ಫೋನ್ ಮಾಡಿದ್ದು ಬೆಂಗಳೂರಿನಿಂದ. ನೀನು ನನ್ನ ಹತ್ತಿರ ಸತ್ಯ ಹೇಳ್ತಾ ಇಲ್ಲ. ಇಲ್ಲ ಅಪ್ಪಯ್ಯ. ಓ, ಹಾಗಾದ್ರೆ ಅವರಿನ್ನೂ ಅಮೆರಿಕಕ್ಕೆ ಹೋಗಿಲ್ವಾ? ಬುಧವಾರ ಅವರು ಹೊರಡುವುದಿತ್ತು. ಬಹುಶಃ ಅವರ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿರ್ಬೇಕಪ್ಪಯ್ಯ. ಕಾರ್ಯಕ್ರಮ ಪೋಸ್ಟ್ಪೋನ್ ಆದ ವಿಷಯ ನಿನ್ನ ಗಂಡ ನಿನ್ನ ಹತ್ರ ಹೇಳಿಲ್ವಾ? ಹೇಳಲಿಕ್ಕೆ ಮರ್ತಿರ್ಬೇಕು ಅಷ್ಟೇ, ಮತ್ತೆಂತದಿಲ್ಲ. ನೀವು ಬನ್ನಿ, ತಿಂಡಿ ತಿನ್ನಿ. ಇವಳು ವಿಷಯ ನನ್ನಿಂದ ಮುಚ್ಚಿಡ್ತಿದ್ದಾಳೆ. ಅದು ಎಂಥದ್ದು ಅಂತ ಇವಳನ್ನು ಬಾಯಿ ಬಿಡಿಸಿ ಕೇಳಬೇಕು.
ತಗೋ ಬೇಬಿ ಕಾಫಿ. ಥ್ಯಾಂಕ್ ಯು. ಎಲ್ಲಿಯವರೆಗೆ ಬಂತು ಬೇಬಿ ನಿನ್ನ ಸ್ಕ್ರಿಪ್ಟ್ ವರ್ಕ್? ಎನಿ ಪ್ರೋಗ್ರೆಸ್? ಬಹಳ ಚೆನ್ನಾಗಿ ನಡೀತಾ ಇದೆ ಡ್ಯಾಡ್. ನಾವು ಹೋದ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಉಂಟು. ಇಲ್ಲಿನ ಕೆಲವು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನು ಕೂಡ ನೋಡಿ ಬರ್ಲಿಕ್ಕೆ ಹೋಗ್ಬೇಕು. ಇದೇ ಸ್ಪೀಡ್ನಲ್ಲಿ ನಾವು ಕೆಲಸ ಮಾಡಿದ್ರೆ ಇನ್ನು 2-3 ತಿಂಗಳಲ್ಲಿ ಸ್ಕ್ರಿಪ್ಟ್ ರೆಡಿ ಆಗ್ತದೆ ಡ್ಯಾಡ್. ನೀನು ಇಷ್ಟು ಬೇಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಾದದ್ದು ಆ ವಿನೋದ್ನಿಂದ ತಾನೆ? ಡೆಫಿನೆಟ್ಲಿ ಡ್ಯಾಡ್. ನಾನು ಪ್ರತಿಯೊಂದು ವಿಷಯದಲ್ಲೂ ಅವ್ರ ಸಲಹೆ ಮತ್ತು ಅಭಿಪ್ರಾಯವನ್ನು ತಕ್ಕೊಂಡೇ ಮುಂದಕ್ಕೆ ಹೋಗ್ತೇನೆ. ಅವ್ರ ಅನಿಸಿಕೆಗಳ ಬಗ್ಗೆ ನನ್ಗೆ ಅನುಮಾನ ಬಂದ್ರೆ ಅದನ್ನು ಮುಕ್ತವಾಗಿ ಚರ್ಚೆ ಮಾಡಿ ನಂತರ ಎಂಥದ್ದು ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ತೇನೆ. ರಿಯಲಿ ಇಸ್ ಬ್ರೇವ್ ಅಂಡ್ ಇಂಟೆಲಿಜೆಂಟ್ ಡ್ಯಾಡ್. ಆದ್ರೆ ವಿನೋದ್ ಇದಕ್ಕಿದ್ದ ಹಾಗೆ ಭಾವಾವೇಶಕ್ಕೆ ಒಳಗಾಗ್ತಾರೆ. ವ್ಯವಸ್ಥೆಯ ವಿರುದ್ಧ ತಿರುಗಿ ಬಿದ್ದು ಮಾತಾಡ್ತಾರೆ. ಮೊನ್ನೆ ದಿವಸ ಎಂತಾಯ್ತು ಗೊತ್ತುಂಟ ಡ್ಯಾಡ್? ಎಂತ ಆಯ್ತು? ನಾವು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆಗ ಅಲ್ಲಿನ ಮುಕ್ತೇಶ್ವರ ದೀಪಕ್ ರಾವ್ ಹತ್ರ ದೇವರು ಮತ್ತು ನಂಬಿಕೆ ವಿಷಯವಾಗಿ ವಿನೋದ್ ವಾದ ಮಾಡಿ ಶುರು ಮಾಡಿದ್ರು. ಮಾತಿಗೆ ಮಾತು ಬೆಳೆದು ಕಡೆಗೆ ಇವರು ಸಿಟ್ ಮಾಡ್ಕೊಂಡು ಹೊರಗೆ ಬಂದ್ರು. ನೀವ್ ಯಾಕೆ ಹಾಗೆ ಮಾಡಿದ್ರಿ ಅಂತ ನಾನು ಕೇಳಿದ್ದಕ್ಕೆ ನನ್ನ ಹತ್ರನೇ ಸಾರಿ ಕೇಳಿದ್ರು. ಅಲ್ಲ ಡ್ಯಾಡ್, ವಿನೋದ್ಗೆ ವ್ಯವಸ್ಥೆ ವಿರುದ್ಧ ಎಂತ ಕಷ್ಟೊಂದು ಆಕ್ರೋಶ, ಹತಾಶೆ? ವಿನೋದ ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ಹುಡುಗ. ಸಮಾಜದಲ್ಲಿರುವ ಏರುಪೇರುಗಳನ್ನ ನೋಡಿ ಅವನಿಗೆ ಸಿಟ್ಟು ಬರ್ತದೆ. ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹಾತೊರೆಯುತ್ತಾನೆ. ಆದರೆ ಬದಲಾವಣೆ ಅಷ್ಟು ಸುಲಭವ? ಇದನ್ನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ವಿನೋದ್ನಿಗೆ ಆಗೋದಿಲ್ಲ. ಅದರಿಂದ ಅವನಿಗೆ ಕೋಪ ಬರ್ತದೆ. ಓ ವಿನೋದ್, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಮಾರಾಯ? ಇದೆಲ್ಲ ಎಂತ? ಪೇಟೆಗೆ ಹೋಗಿದ್ದಲ್ಲ, ಸ್ವಲ್ಪ ಹಣ್ಣು ತರಕಾರಿ ದಿನಸಿ ಸಾಮಾನ ತಂದಿದ್ದೇನೆ. ಇದನ್ನೆಲ್ಲ ಎಂತದಕ್ಕೆ ತಂದೆ ಮಾರಾಯ? ನಿನ್ನ ನಾವು ನಮ್ಮ ಮನೇಲಿ ಚೆನ್ನಾಗಿ ನೋಡ್ಕೊಳ್ಬಿಲ್ವಾ? ಹಾಗೆಲ್ಲ ಏನೂ ಇಲ್ಲ ಸರ್. ನನಗಿದು ಬೇರೆಯವ್ರ ಮನೆ ಅಂತಾನೆ ಅನಿಸ್ತಿಲ್ಲ. ನೀವು ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರುವಾಗ ನನಗೆ ಆ ಭಾವನೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಅಂತರ ಮೇಡಮ್. ನೀವ್ ನನ್ನನ್ನು ಮೇಡಮ್ ಅಂತ ಕರೆಯೋದು ಬೇಡ. ಸರಿ, ನೀವು ಕೊಟ್ಟ ಮೊದಲ ತಿಂಗಳ ಸಂಬಳದಲ್ಲಿ ಸ್ವಲ್ಪ ಸಾಮಾನು ತಂದಿದ್ದೇನೆ. ಈ ಮನೆಗೆ ನನ್ನದು ಒಂದು ಅಳಿಲ್ ಸೇವೆ ಇರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ನೀವು ಆದಷ್ಟು ಬೇಗ ನನ್ನನ್ನು ನಿಮ್ಮ ಸಹಾಯಕ ನಿರ್ದೇಶಕನಾಗಿ ಅಪಾಯಿಂಟ್ ಮಾಡ್ಕೊಳ್ಳಿ. ಹೂವಿನೊಟ್ಟಿಗೆ ನಾರು ಸ್ವರ್ಗಕ್ಕೆ ಹೋದಾಗೆ ನಾನು ಸ್ವಲ್ಪ ಹೆಸರು ಮಾಡ್ತೇನೆ. ಓಯ್, ನೀವು ತುಂಬಾ ಜೋರಿದ್ದೀರಾ. ಅಪ್ಪಯ್ಯ, ಹೀಗೆ ಎಂತಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ? ತಿಂತೀನಿ. ಕುಸುಮ, ನೀನು ನನಗೆ ತೊಂದರೆ ಆಗ್ತದೆ ಅಂತ ಇಲ್ಲಿಗೆ ಬಂದು ಜೀವನ ಅಲ್ಲಿ ಬೇಚಾಡೋದು ಬೇಡ. ನೀನು ಇಲ್ಲಿದ್ರೆ ಅವನಿಗೆ ಅಡಿಗೆ ಮಾಡಿ ಹಾಕೋರು ಯಾರು? ನಾನಿಲ್ಲಿ ಹೇಗೋ ಹೊಂದಾಣಿಕೆ ಮಾಡ್ಕೊಳ್ತೇನೆ. ನನಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತುಂಟಲ್ಲ. ನೀನು ಇವತ್ತಾದ್ರೆ ಇವತ್ತು, ನಾಳೆ ಆದ್ರೆ ನಾಳೆ. ಮೊದಲು ಬೆಂಗಳೂರು ಹೋಗು ನೋಡುವ. ಅಪ್ಪಯ್ಯ, ನೀವು ಎಂತಕ್ಕೆ ಮಂಡೆ ಬಿಸಿ ಮಾಡಿಕೊಳ್ತೀರಿ? ಅವರಿಗೆ ಅಲ್ಲಿ ಎಂತ ತೊಂದರೆ ಇಲ್ಲ. ಅವರಿಗೆ ಊಟ ತಿಂಡಿ ಮಾಡಿ ಹಾಕ್ಲಿಕ್ಕೆ ಅಲ್ಲಿ ಜನ ಇದ್ದಾರೆ. ನಾನು ಇನ್ನೂ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿ ಇದ್ದು ಹೋಗ್ತೇನೆ. ತೊಂದರೆ ಇಲ್ಲ. ಸ್ವಲ್ಪ ಸಾವಿಗೆ ಹಾಕ್ಬೇಕಾ? ಬೇಡ. ಎಂತಾದ್ರೂ ಬೇಕಾದ್ರೆ ಕರೀರಿ. ಇವಳು ಗಂಡನ ಹತ್ತಿರ ಜಗಳ ಮಾಡ್ಕೊಂಡು ಬಂದಿದ್ದಾಳೆ ಅನ್ನೋದು ಖಂಡಿತ. ಆದ್ರೆ ನನ್ನ ಹತ್ತಿರ ಬಾಯಿ ಬಿಡ್ತಾನೆ. ಎಂತ ಆಗ್ತುಂಟು ಮನೆಯಲ್ಲಿ? ಇನ್ನೊಂದು ಸರಿಯಾದ ಇನ್ನೇನು ನೆಮ್ಮದಿಯಿಂದ ಇರಬಹುದು ಅಂತ ಎಣಿಸಿದೆ. ಇಷ್ಟು ವರ್ಷದ ನಂತರ ಇವಳು ಗಂಡನ ಮನೆಯಲ್ಲಿ ಎಂತ ಕಿತ್ತಪದಿ ಮಾಡ್ಕೊಂಡು ಬಂದಿದ್ದಾಳೆ. ಒಂದು ಮುಗಿಯಿತು ಅಂದ್ರೆ ಮತ್ತೊಂದು ಶುರು ಆಗ್ತದೆ. ಎಂತ ಮಾಡೋದು? ಶೀಲ ಎಂತಕ್ಕೆ ಹೀಗೆ ಮಾಡ್ತಾಳೆ? ನಾನು ಅವಳನ್ನು ಎಷ್ಟು ಇಷ್ಟಪಡ್ತೇನೆ ಅಂತ ಅವಳಿಗೆ ಗೊತ್ತಿಲ್ವಾ? ಅಥವಾ ಬೇಕೆಂದೇ ಆಟ ಆಡ್ತಿದ್ದಾಳ? ನನ್ನನ್ನು ಮದುವೆ ಆಗದೆ ಇರಲಿಕ್ಕೆ ಎಂತ ಕಾರಣ? ಬೇರೆ ಯಾರನ್ನಾದ್ರೂ ಪ್ರೀತಿಸಿದ್ದಾಳ? ಹುಡುಗಿರ ವಿಚಾರ ಹೇಳಲಿಕ್ಕೆ ಬರೋದಿಲ್ಲ. ನನಗೆ ಎಂತ ಮಾಡೋದು? ಅಮ್ಮ ಬೇರೆ ಮದುವೆಗೆ ಒತ್ತಾಯ ಮಾಡ್ತಿದ್ದಾಳೆ. ಶೀಲಾಳನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಅವಳು ಒಪ್ಕೊಳ್ತಾಳ? ಖಂಡಿತ ಇಲ್ಲ. ನಾನು ಬೇರೆ ಮನೆ ಮಾಡಿ ಇರುವ ಪರಿಸ್ಥಿತಿ ಬರ್ತದೆ. ನಾನು ಹೇಗೋ ಇರ್ತೇನೆ, ಆದರೆ ಅಮ್ಮನಿಗೆ ಸಮಾಧಾನ ಹೇಳೋದು ಹೇಗೆ? ನಾನು ಕೊಡೋ ಶಾಟ್ನಿಂದ ಚೇತರಿಸಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗದೆ ಹೋದರೆ? ಗೋವಿಂದಣ್ಣ, ನಿಮಗೆ ಫೋನ್ ಬಂದಿದೆ, ಅಮ್ಮ ಕರೀತಿದ್ದಾರೆ.
ಯಾರದ್ದು ಫೋನು? ಯಾರ್ದು ಫೋನ್ ಅಂತ ಗೊತ್ತಿಲ್ಲ ಗೋವಿಂದಣ್ಣ. ಸರಿ ನಡಿ, ಬರ್ತೇನೆ. ಹಲೋ, ಯಾರು ಮಾತಾಡೋದು? ಗೋವಿಂದಣ್ಣ, ನಾನು ಶೀಲಾ. ಓ, ಎಂತಕ್ಕೆ ಫೋನ್ ಮಾಡಿದ್ದು? ನಿಮ್ಮ ಮದುವೆ ವಿಷಯ ಎಂತ ಆಯ್ತು ಗೋವಿಂದಣ್ಣ? ನಿಮ್ಮ ತಾಯಿಯವರು ನೋಡಿದ ಹುಡುಗಿಯನ್ನು ಒಪ್ಪಿಕೊಂಡ್ರಾ? ಅದೆಲ್ಲ ಎಂತಕ್ಕೆ ನಿನಗೆ? ನೀನು ನನ್ನನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಿ ಆಯ್ತಲ್ಲ, ಮತ್ತೆ ಆ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಮಿಸ್ ಮಾಡ್ಕೊಳ್ಬೇಡಿ ಗೋವಿಂದಣ್ಣ, ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿದ್ದು. ನಿಮ್ಮ ತಾಯಿ ನಿಮ್ಮ ಮದುವೆ ವಿಚಾರದಲ್ಲಿ ತುಂಬ ಅಪ್ಸೆಟ್ ಆಗಿದ್ದಾರೆ. ನೀವು ಆ ಹುಡುಗಿಯನ್ನು ಒಪ್ಪದೇ ಇರುವುದಕ್ಕೆ ನಾನೇ ಕಾರಣ ಅಂತ ದೂರ್ತಾ ಇದ್ದಾರೆ. ಆದ್ದರಿಂದ ಅವರು ನೋಡಿರೋ ಹುಡುಗಿಯನ್ನು ಮದುವೆ ಆಗಿ ನನ್ನನ್ನು ಮರೆತು ಬಿಡಿ. ಮರೆತು ಬಿಡಿ ಅಂತ ಹೇಳುವುದು ಸುಲಭ, ಆದರೆ ಮರೆಯೋದು ತುಂಬ ಕಷ್ಟ, ಗೊತ್ತುಂಟ? ಹೌದು, ನಮ್ಮಮ್ಮನಿಗೆ ಬೇಜಾರಾಗಿದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಅವ್ರು ನಿನಗೆಲ್ಲಿ ಸಿಕ್ಕಿದ್ರು? ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮಮ್ಮ ನನ್ನ ಹತ್ತಿರ ಫೋನ್ನಲ್ಲಿ ಮಾತಾಡಿ ತಮ್ಮ ನೋವನ್ನು ತೋಡಿಕೊಂಡ್ರು. ಅದಕ್ಕಾಗಿ ಈಗ ನಾನು ನಿಮಗೆ ಫೋನ್ ಮಾಡಿದ್ದೆ. ಗೋವಿಂದಣ್ಣ, ಈಗ ಈ ವಿಷಯ ಮುಗಿದು ಹೋಗ್ಲಿ, ಆಯ್ತಾ? ಓ, ವಿಷಯ ಹೀಗುಂಟ? ಹಲೋ ಕುಸುಮ. ಹಲೋ ಗೀತಾ, ಏನು ಬ್ಯುಸಿಯಾಗಿದ್ದೀಯ? ಒಳಗೆ ಬಾ. ಬ್ಯುಸಿ ಏನಿಲ್ಲ, ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದೆ. ಬಾ, ನಿನ್ನನ್ನು ನೋಡೋದೇ ಅಪರೂಪ ಆಗಿ ಬಿಟ್ಟಿದೆ. ನೀನು ಹೇಗಿದ್ದಿ? ಇದ್ದೇನೆ, ಪರವಾಗಿಲ್ಲ. ನಿನ್ನನ್ನು ನೋಡ್ತಾ ಇದ್ರೆ ನನಗೆ ತುಂಬ ಅಸಹ್ಯ ಆಗುತ್ತೆ ಕಣಿ. ಮನೆಯಲ್ಲಿ ಆರಾಮಾಗಿ ಟಿವಿ ನೋಡಿಕೊಂಡು ರುಚಿ ರುಚಿಯಾಗಿ ಅಡುಗೆ ಮಾಡ್ತಾ ಗಂಡನ ಸೇವೆ ಮಾಡಿಕೊಂಡು ಕಾಲ ಕಳೀತೀಯ. ನನಗೂ ನಿನ್ನ ಹಾಗೆ ಫ್ರೀ ಆಗಿರ್ಬೇಕು ಅಂತ ಅನ್ಸುತ್ತೆ ಕಣಿ. ನೀನು ಸಹ ಫ್ರೀ ಆಗಿರ್ತೀಯ. ಇಷ್ಟು ಗಂಟೆಗೆ ಆಫೀಸಿಗೆ ಬರಬೇಕು, ಇಷ್ಟು ಗಂಟೆಗೆ ಮನೆಗೆ ಬರಬೇಕು ಅನ್ನೋ ಯಾವ ನಿರ್ಬಂಧ ಕೂಡ ಇಲ್ಲ. ಯಾವ ಕೆಲಸ ಬೇಕಾದರೂ ಮಾಡ್ಕೊಂಡು ಹೋಗ್ತೀಯ. ಒಂದು ವೇಳೆ ನೀನು ರಾಜಕೀಯಕ್ಕೆ ಸೇರಿದ್ರೆ ಎಮ್ಮೆಲ್ಲೆ ಆಗೋದು ಗ್ಯಾರಂಟಿ. ಮತ್ತೆ ನಿನ್ನ ಜೊತೆ ಮಾತಾಡೋಕ್ಕಾಗುತ್ತಾ? ನೀನು ಹಾಗನ್ಕೊಂಡಿದ್ದೀಯ ಕುಸುಮ, ಆದರೆ ಪರಿಸ್ಥಿತಿಯೇ ಬೇರೆ. ಸಮಾಜ ಸೇವೆಯಲ್ಲಿಯೇ ಕಳೆದು ಹೋಗ್ತದೆ ನಮ್ಮ ಜೀವನ. ಇನ್ನೊಬ್ಬರ ಬದುಕನ್ನು ಸರಿ ಮಾಡಲಿಕ್ಕೆ ಹೋಗಿ ನಮ್ಮ ಬದುಕನ್ನೇ ನಾವು ಮರೆತು ಬಿಡ್ತೇವೆ. ನಮಗೆ ಪರ್ಸನಲ್ ಲೈಫ್ ಅನ್ನೋದೇ ಇರೋದಿಲ್ಲ, ಪುರುಷರೊತ್ತು ಇರೋದಿಲ್ಲ. ಈಗಲೂ ನಾನು DC ಆಫೀಸಿಗೆ ಹೋಗಬೇಕು. ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಅಂತ ಇಲ್ಲಿಗೆ ಬಂದೆ. ಆಯ್ತಾಯ್ತು, ಅಪರೂಪಕ್ಕೆ ಬಂದಿದ್ಯಾ. ಕುಡಿಲಿಕ್ಕೆ ಅಂತ ತಗೊಳ್ತಿ? ಏನು ಬೇಡ ಕಣೆ, ನನಗೆ ತಡ ಆಗುತ್ತೆ. ಒಂದು ನಿಮಿಷದಲ್ಲಿ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಮ್ಯಾಗಝಿನ್ ಓದ್ತಾ ಇರು. ತಗೋ ಗೀತಾ. ಇನ್ನೇನಮ್ಮ, ಹೇಗಿದೆ ಲೈಫು? ಮಗ ಚೆನ್ನಾಗಿ ಓದ್ತಾ ಇದ್ದಾನ? ಯಜಮಾನ್ರು ಬ್ಯಾಂಕಿಗೆ ಹೋಗಿದ್ದಾರಾ? ಹೌದು, ಹೋಗಿದ್ದಾರೆ. ಏನು ವಿಷಯ? ಕುಸುಮ, ನಾನು ಹೀಗೆ ಹೇಳ್ತಿದ್ದೇನೆ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ಯಜಮಾನ್ರು ಅವರ ಬ್ಯಾಂಕಿನಲ್ಲಿ ಕೆಲಸ ಮಾಡೋ ತನುಜಾ ಅನ್ನೋ ಹುಡುಗಿ ಜೊತೆ ಅಫೈರ್ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಗೀತಾ, ನೀನು ಏನು ಹೇಳ್ತಿದ್ದಿ ಅಂತ ನಿಂಗೆ ಗೊತ್ತಾ? ದಯವಿಟ್ಟು ತಮಾಷೆ ಮಾಡಬೇಡ. ನಾನು ಯಾಕೆ ತಮಾಷೆ ಮಾಡಲಿ? ನಿಜ ಹೇಳ್ತಿದ್ದೀನಿ. ನಿನ್ನ ಯಜಮಾನ್ರು ಮತ್ತು ಆ ತನುಜಾ ಜೊತೆಯಾಗಿ ಸುತ್ತೋದನ್ನು 3-4 ಸರ್ತಿ ನಾನು ನೋಡಿದ್ದೀನಿ. ಜೊತೆಯಾಗಿ ಕೆಲಸ ಮಾಡೋರ ಥರ ಇರಲಿಲ್ಲ ಅವರು. ಅಂದರೆ ನಿಮಗೆ ಅರ್ಥ ಆಯ್ತಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಎಂದು. ನನಗೂ ಮೊದಲು ನಂಬಿಕೆ ಬರಲಿಲ್ಲ. ನನ್ನ ಫ್ರೆಂಡ್ ಮಾಲಾ ನಿನ್ನ ಯಜಮಾನ್ರ ಬ್ಯಾಂಕಿನಲ್ಲೇ ಕೆಲಸ ಮಾಡ್ತಿದ್ದಾಳೆ. ಅವಳು ಆ ಹುಡುಗಿ ಬಗ್ಗೆ ಹೇಳಿದ ಮೇಲೇ ನನಗೆ ಕನ್ಫರ್ಮ್ ಆಗಿತ್ತು. ಈ ವಿಷಯನ ನಿಮಗೆ ತಿಳಿಸಿಬಿಟ್ಟು ಹೋಗೋಣ ಅಂತ ಬಂದೆ. ಕುಸುಮ, 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 ಯೋಚನೆ ಮಾಡಬೇಡ. ನಾನು ಅಂದ್ಕೊಂಡಾಗಿ ಇಲ್ದೇನೂ ಇರಬಹುದು. ಕಣ್ಣಾರೆ ಕಂಡು ಪ್ರಾಮಾಣಿಸಿ ನೋಡುವಂಥ ಗಾದೆನೇ ಇಲ್ವಾ? ನೀನು ನಿನ್ನ ಯಜಮಾನರ ಮೇಲೆ ಒಂದು ಕಣ್ಣಿಟ್ಟಿರು, ಅವರನ್ನು ಹಿಂಬಾಲಿಸು, ಆಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ನಾವು ಅಂದುಕೊಂಡಿದ್ದು ಸುಳ್ಳಾದರೆ ತುಂಬ ಸಂತೋಷ. ಸರಿ, ನಾನಿನ್ನು ಬರ್ತೀನಿ. ಮತ್ತು DC ಅವರು ಮೀಟಿಂಗ್ ಅಂತ ಹೋದರೆ ನಂಗೆ ಕಷ್ಟ ಆಗುತ್ತೆ. ಇನ್ನೊಂದು ಸಲ ಫ್ರೀ ಮಾಡ್ಕೊಂಡು ಬರ್ತೀನಿ. ಓಕೆ?
ನೀವು ಎಷ್ಟು ಸಲ ಹೇಳಿದ್ದೇನೆ ಸರಿಯಾಗಿ ಬಟ್ಟೆ ಒಗಿ ಅಂತ. ನೀನು ಒಗೆದಿರುವ ಬಟ್ಟೆಯಲ್ಲಿ ಕೊಳೆ ಹೋಗಿದೆಯಾ ನೋಡು. ನೀನು ಸರಿಯಾಗಿ ಬಟ್ಟೆ ಒಗಿದಾದ್ರೆ ಮಾತ್ರ ನಾಳೆಯಿಂದ ಕೆಲಸಕ್ಕೆ ಬಾ, ಇಲ್ಲದಿದ್ದರೆ ಬರುವುದು ಬೇಡ. ನಾವೇ ಮಾಡಿಕೊಳ್ತೇವೆ. ಸುಮ್ಮನೆ ಕೆಲಸದವರು ದಂಡಕ್ಕೆ. ಕುಸುಮ, ಎಂಥದ್ದು ವಾರದಿನ ಒಟ್ಟಿಗೆ ಗಲಾಟೆ ಮಾಡೋದು? ಅವಳು ಎಷ್ಟು ವರ್ಷದಿಂದ ನಮ್ಮ ಮನೆ ಕೆಲಸ ಮಾಡ್ತಾ ಇದ್ದಾಳೆ. ಒಳ್ಳೆ ಹೆಂಗಸು, ಮೆಲ್ಲ ಹೇಳಿದ್ರೆ ಅವಳು ಅರ್ಥ ಮಾಡಿಕೊಳ್ತಾಳೆ. ಅದು ಸಮ ನೀನು ಮನೆಗೆ ಬಂದು 1 ವಾರ ಆಯ್ತು. ನಿನ್ನ ಗಂಡನಿಗೆ ಫೋನ್ ಮಾಡಿದ್ಯಾ? ಅದು ಅದು ಮಾಡಿದಪ್ಪಯ್ಯ. ಅವರ ಸೆಲ್ಫೋನಿಗೆ ಮಾಡಿದ್ರೆ ಯಾವಾಗ್ಲೂ ನಾಟ್ರಿಗೆ ಬಂತು ಬರ್ತಾ ಇತ್ತು. ಇವತ್ತು ಕತ್ಲಿಗೆ ಮತ್ತೆ ಮಾಡ್ತೇನೆ. ಸುಳ್ಳು ಹೇಳ್ತಾ ಇದ್ದಿ ಕುಸುಮ, ಸತ್ಯ ಹೇಳು. ನಾನು ನಿನ್ನ ಅಪ್ಪಯ್ಯ ಅಲ್ವಾ? ನನ್ನ ಹತ್ರ ಮುಚ್ಚಿಡ್ಬೇಡ. ಎಂತ ನಿನ್ನ ಗಂಡನ ಒಟ್ಟಿಗೆ ಜಗಳ ಮಾಡಿ ಬಂದ್ಯಾ? ಹೇಳ್ತೀರಪ್ಪಯ್ಯ. ಮಾಸ್ಟರ್ ನಮಸ್ಕಾರ.